ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಎಜೆ ಕುಚ್ಚು ಕ್ರಿಯೇಷನ್ಸ್. ಇವತ್ತು ನಾನು ಸಿಂಪಲ್ ಆದಂಥ ಬ್ರೈಡಲ್ ಡಿಸೈನ್ನ ತೋರಿಸ್ತಾ ಇದ್ದೀನಿ. ತುಂಬ ಗ್ರ್ಯಾಂಡ್ ಬೇಡ ಅನ್ನೋಂತ ಹೇಳೋರಿಗೆ ಈ ರೀತಿ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಸೊ ಇಲ್ಲಿ 6 ಎಳೆ ದಾರ ಸುತ್ತಿಟ್ಕೊಂಡಿದ್ದೀನಿ, ಮತ್ತು 11 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. 10 ಆದರೂ ಕೂಡ ನಡೆಯುತ್ತೆ. ಈಗ ಫಸ್ಟಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಒಂದು ಲಾಕ್ ಆದ ನಂತರ ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ದಾರನ ಒಂಚೂರು ಮೇಲೆ ಎಳ್ಕೊಂಡು ರೌಂಡ್ ಬೀಡ್ ಏನು ಬರುತ್ತೆ ಅದನ್ನ ಹಾಕೊಳ್ತಾ ಇದ್ದೀನಿ. ನೀವು ಯಾವ ಡಿಸೈನ್ ಬೇಕಾದ್ರೂ ತಗೊಳ್ಬೋದು ಫ್ರೆಂಡ್ಸ್. ಈ ರೀತಿ ಬೀಡ್ನ ಇನ್ಸರ್ಟ್ ಮಾಡಿ 1 ಟೈಮ್ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ಡಿಸ್ಟೆನ್ಸ್ ನೋಡಿಕೊಂಡು ಅಲ್ಲಿಗೆ ನೀಡಲ್ನ ಹಾಕಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದೇ ರೀತಿ ದಾರನ ಮೇಲೆ ಕೇಳ್ಕೊಂಡು ಇನ್ನೊಂದು ಬೀಡ್ನ ಹಾಕಿ ಬೀಡ್ ಲಾಕ್ ಮಾಡ್ತಾ ಇದ್ದೀನಿ. ಅದಾದ ನಂತರ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಬಂದು ನೀವು ನೋಡಿಕೊಂಡು ಬರೀ ಬೀಡ್ನೇ ಹಾಕ್ಕೊಳ್ತಾ ಇರೋದ್ರಿಂದ ತುಂಬ ಹತ್ರನೂ ಟೈಟ್ ಆಗಿನೂ ಲಾಕ್ ಮಾಡ್ಕೊಳ್ಬಾರ್ದು, ತುಂಬ ಲೂಸ್ ಆಗಿನೂ ಲಾಕ್ ಮಾಡ್ಕೊಳ್ಬಾರ್ದು. ನಿಮ್ಗಷ್ಟು ಫಿನಿಶಿಂಗ್ ಚೆನ್ನಾಗಿ ಬರಲ್ಲ. ಆದಷ್ಟು ನೋಡಿಕೊಂಡು ಎಲ್ಲಿಗೆ ಬರುತ್ತೆ ಅಂತ ಅಲ್ಲಿಗೆ ಲಾಕ್ ಮಾಡೋದಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಸೊ ಈ ರೀತಿ 3 ಬೀಡ್ಸ್ ಹಾಕೊಂಡಿದ್ದೀನಿ. 1 ಬೀಡ್ ಆದ ನಂತರ ಒಂದು ಲಾಕ್ ಈ ರೀತಿ. ಸೊ ಈ ರೀತಿ ಲಾಕ್ ಆದ್ಮೇಲೆ ಚೈನ್ನ ಹಾಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನು 7 ಚೈನ್ನ ಹಾಕೊಳ್ತಾ ಇದ್ದೀನಿ. ಸೊ ಇಲ್ಲಿ 7 ಚೈನ್ ಆದ ನಂತರ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಅಲ್ಲಿಂದ ಸ್ವಲ್ಪ ಹಿಂದಕ್ಕೆ, ಅಂದ್ರೆ ಒಂದು 5 ಚೈನ್ ಬರುತ್ತಲ್ಲ, ಚೈನ್ ಮಾಡಿದ್ರೆ ಬರುತ್ತಲ್ಲ ಗ್ಯಾಪು, ಅಲ್ಲಿಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ಚಿಕ್ಕದಂತ ಆರ್ಚ್ ಬರಬೇಕು. ಸೊ ಅದಾದ ನಂತರ ದಾರನ ಮೇಲೆ ಕೇಳ್ಕೊಂಡು ಮತ್ತೆ ಬೀಡ್ನ ಇನ್ಸರ್ಟ್ ಮಾಡೋದು. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ 5 ಬೀಡ್ನ ಹಾಕಿ ಲಾಕ್ ಮಾಡ್ಕೊಳ್ಬೇಕು. ಸ್ಟಾರ್ಟಿಂಗಲ್ಲಿ 3 ಬೀಡ್ನ ಮಾಡ್ಕೊಂಡಿದ್ದೀವಿ, ಲಾಕ್ ಮಾಡ್ಕೊಂಡಿದ್ದೀವಿ. ಈಗ 5 ಬೀಡ್ಸ್. ಸೊ ಸ್ಟಾರ್ಟಿಂಗ್ ಮತ್ತು ಎಂಡಿಂಗಲ್ಲಿ 3 ಬೀಡ್ಸ್ ಬರಬೇಕು. ಅದಾದ ನಂತರ ಮಧ್ಯದಲ್ಲೆಲ್ಲ 5 ಬೀಡ್ಸ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿ 5 ಬೀಡ್ ಆಗಿದೆ. ಸೊ ಅದಾದಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ ನಾವು ಚೈನ್ನ ಹಾಕೊಳ್ಳೋದು. 7 ಚೈನ್ ಏನು ಪ್ರೀವಿಯಸ್ ಟೈಮ್ ಹಾಕ್ಕೊಂಡಿದ್ವಿ ಅದೇ ಥರನೇ 7 ಚೈನ್ ಹಾಕೊಳ್ಳೋದು, ಲಾಕ್ ಮಾಡೋದು. ಈ ರೀತಿ 7 ಚೈನ್ ಆದ್ಮೇಲೆ ಎಲ್ಲಿಗೆ ಬರುತ್ತೆ ಅಂತ ನೋಡ್ಕೊಂಡು ಸ್ವಲ್ಪ ಹಿಂದಕ್ಕೆ ಲಾಕ್ ಮಾಡ್ಕೊಳ್ಬೋದು, ಅಥವಾ ಪ್ರೀವಿಯಸ್ ಟೈಮ್ ಮಾಡ್ಕೊಂಡಿದೀವಲ್ಲ ಲಾಕ್, ಆ ಗ್ಯಾಪ್ ಎಷ್ಟಿದೆ ಅಂತ ನೋಡ್ಕೊಂಡು ಅಷ್ಟೇ ಗ್ಯಾಪ್ಗೆ ಕೂಡ ಲಾಕ್ ಮಾಡ್ಕೊಳ್ಬೋದು. ಈಗ ಇಲ್ಲಿ ಲಾಕ್ ಮಾಡ್ಕೊಳ್ತಾ ಇದೀನಿ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ನೋಡಿ, ಇಲ್ಲಿ ಲಾಸ್ಟ್ ಅಲ್ಲಿ 2 ಸಲ ಲಾಕ್ ಮಾಡಿ ಈ ರೀತಿ ದಾರಾನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಕಟ್ ಮಾಡಿ ಹಿಂದ್ಗಡೆ ಪೇಸ್ಟ್ ಮಾಡ್ಕೊಂಡ್ರೆ ಆಯ್ತು. ಸೊ ಅದಾದ ನಂತರ ಮತ್ತೆ ಅದೇ ಕಲರ್ ಥ್ರೆಡ್ ನ ತಗೊಂಡು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಗಂಟು ಹಾಕಿಟ್ಕೊಂಡಿದ್ದೀನಿ, ಅದನ್ನ ಇಲ್ಲಿ ಲಾಕ್ ಮಾಡ್ಕೊಂಡು ಅದಾದ ನಂತರ 5 ಚೈನ್ ನ ಹಾಕೊಳ್ಬೇಕು. ಸೊ ನಾವಿಲ್ಲಿ ಬೀಡ್ ಹಾಕೊಂಡಿದೀವಲ್ಲ, ಬೀಡ್ ಸುತ್ತಾನು ಬರೋ ರೀತಿ ಚೈನ್ ನ ಹಾಕೋಬೇಕು. ಲೆಂತ್ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೊಂಡು ಮಾಡ್ಕೊಳ್ಳಿ. ಇದು ಬಂದು ಬೀಡ್ ಸೈಜ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನನಗಿಲ್ಲಿ 5 ಚೈನ್ ಹಿಡಿಸ್ತು, ಹಾಗಾಗಿ 5 ಚೈನ್ ಹಾಕೊಳ್ತಾ ಇದ್ದೀನಿ. 5 ಚೈನ್ ಹಾಕೊಂಡು ಬೀಡ್ ಆದ್ಮೇಲೆ ನಾವು ಒಂದು ಲಾಕ್ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೇನೆ ಸೂಜಿನ ಚುಚ್ಚಿ ಒಂದು ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅದಾದ ನಂತರ ಮತ್ತೆ 5 ಚೈನ್ ಹಾಕೊಳ್ತಿದ್ದೀನಿ. 5 ಚೈನ್ ಹಾಕೊಂಡು ಬೀಡ್ ಆದ ನಂತರ ಒಂದು ಲಾಕ್ ಏನಿರುತ್ತೆ ಇಲ್ಲಿಗೆ ಈಗ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ 2 ಟೈಮ್ಸ್ 5 ಚೈನ್ ಹಾಕಿ ಲಾಕ್ ಆದ ನಂತರ ಈಗ ನೋಡಿ, ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ದಾರನ ಸುತ್ಕೊಂಡು 7 ಚೈನ್ ಏನ್ ಹಾಕೊಂಡಿದ್ವಿ ಆ ಗ್ಯಾಪ್ ಅಲ್ಲಿ ಸೂಜಿನ ಹಾಕಿ ದಾರನ ತಂದು 2ಕ್ಕೆ 1 ಮಾಡ್ಕೊಳ್ಳೋದು, 2ಕ್ಕೆ 1 ಮಾಡ್ಕೊಳ್ಳೋದು. ಸೊ ಇಲ್ಲಿ ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದೀವಿ. ಇದೇ ರೀತಿ ಮತ್ತೆ
ಡಬಲ್ ಕ್ರೋಶ ಮಾಡ್ಕೊಳ್ತಾ ಇದೀನಿ. ಲೆಂತ್ ನೀವು ದಾರನ ಸ್ವಲ್ಪ ಎಳ್ಕೊಂಡು ಈ ರೀತಿ ಆ ಬೀಡ್ ಪಕ್ಕದಲ್ಲಿ ಲಾಕ್ ಇದೆಯಲ್ಲ ಅಲ್ಲಿವರೆಗೂ ಬರೋ ರೀತಿ ಎಳ್ಕೊಂಡು ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಸೊ ಇದೇ ರೀತಿ 14 ಡಬಲ್ ಕ್ರೋಶನ ಮಾಡ್ಕೊಂಡಿದೀನಿ. ಮಾಡ್ಕೊಂಡಾದ ನಂತರ ಡೈರೆಕ್ಟ್ ಆಗಿ ಒಂದು ಬೀಡ್ ಆದ್ಮೇಲೆ ನೆಕ್ಸ್ಟ್ ನಾವೇನ್ ಲಾಕ್ ಮಾಡ್ಕೊಂಡಿದ್ವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ನೋಡಿ 14 ಡಬಲ್ ಕ್ರೋಶ ಆದ್ಮೇಲೆ ನೆಕ್ಸ್ಟ್ ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ 5 ಚೈನ್ ಹಾಕೊಳ್ಳೋದು. ಬೀಡ್ ಸುತ್ತ ಬರೋ ರೀತಿ 5 ಚೈನ್ ಹಾಕೊಂಡು ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತೆ ಅದ್ರ ಮೇಲೆ ಲಾಕ್ ಮಾಡ್ಕೊಳ್ಳೋದು. ನೋಡಿ ಈ ರೀತಿ ಕಾಣಿಸುತ್ತೆ. ಈ ರೀತಿ 5 ಚೈನ್ ಹಾಕಿ ಒಂದು ಬೀಡ್ ಆದ್ಮೇಲೆ ಲಾಕ್ ಏನಿರುತ್ತೆ ಅಲ್ಲಿಗೆ ಹೋಗಿ ಲಾಕ್ ಮಾಡ್ಕೊಳ್ಳೋದು. ಅದಾದ ನಂತರ ಮತ್ತೆ 5 ಚೈನ್ ಲಾಕ್ 5 ಚೈನ್ ಲಾಕ್ 3 ಟೈಮ್ಸ್ ಮಾಡ್ಕೊಳ್ಬೇಕು. 3 ಟೈಮ್ಸ್ ಆದ ನಂತರ ನೋಡಿ ಈ ತರ 3 ಟೈಮ್ಸ್ ಆಯ್ತು. ಈಗ ಮತ್ತೆ ಇಲ್ಲಿಂದ ಡೈರೆಕ್ಟ್ ಆಗಿ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ಸೂಜಿ ಮೇಲೆ ದಾರನ ಸುತ್ಕೊಂಡು 7 ಚೈನ್ ಒಳಗೆ ಹೋಗಿ ದಾರನ ತಗೊಳ್ ಬಂದು 2ಕ್ಕೆ1 ಮಾಡ್ಕೊಳ್ಳೋದು, 2ಕ್ಕೆ 1 ಮಾಡ್ಕೊಳ್ಳೋದು, ಡಬಲ್ ಕ್ರೋಶ ಮಾಡ್ಕೊಳ್ಳೋದು. ನೋಡಿ 14 ಡಬಲ್ ಕ್ರೋಶನ ಫಿಲ್ ಮಾಡ್ಬೇಕು. ಇದ್ರೊಳಗೆ ಫಿಲ್ ಮಾಡಿ ಮತ್ತೆ ಒಂದು ಬೀಡ್ ಆದ್ಮೇಲೆ ಏನ್ ಲಾಕ್ ಇರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ತುಂಬಾ ಈಸಿ ಫ್ರೆಂಡ್ಸ್, ಎಲ್ಲೂ ಕನ್ಫ್ಯೂಸ್ ಆಗೋದಿಲ್ಲ. ಸೊ ನೋಡಿ ಈ ರೀತಿ ಫುಲ್ ಫಿನಿಶ್ ಮಾಡ್ಕೊಂಡಿದೀನಿ. ಈ ರೀತಿ ಕಾಣಿಸುತ್ತೆ ಫೈನಲ್ ಆಗಿ. ಈಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ. ಸೊ ಇನ್ನೊಂದು ಬೇರೆ ಕಲರ್ ಥ್ರೆಡ್ ನ ತಗೊಂಡಿದ್ದೀನಿ ನಾನು. ಇವಾಗ ತಗೊಂಡು ಈಗ ಬಟ್ಟೆಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಕ್ ಮಾಡ್ಕೊಂಡು ಸೊ ಬೀಡ್ ನ ಸುತ್ತ ನಮ್ಗೆ ಚೈನ್ ಬರ್ಬೇಕಲ್ಲ, ಸೊ ಅಲ್ಲಿಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಲಾಕ್ ನ ಮಾಡ್ಕೊಳ್ತೇನೆ. ನಾ ಇಲ್ಲಿ 5 ಚೈನ್ ಮಾಡ್ಕೊಂಡು ಆ ಲಾಕ್ ಏನ್ ಮಾಡ್ಕೊಂಡಿದ್ವಿ ಬೀಡ್ ಆದ್ಮೇಲೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಲಾಸ್ಟ್ ಸ್ಟೆಪ್ ಫ್ರೆಂಡ್ಸ್, ತುಂಬಾ ಈಸಿ. ಸೊ ಅದಾದ ನಂತರ ನೀಡಲ್ ಮೇಲೆ ಒಂದ್ಸಲ ದಾರನ ಸುತ್ಕೊಂಡು ನಾವು ಡಬಲ್ ಕ್ರೋಶ ಮಾಡಿದ್ವಲ್ಲ ಫಸ್ಟ್ ಡಬಲ್ ಕ್ರೋಶ, ಅದ್ರ ಮೇಲೆ ಏನ್ ಚೈನ್ ತರ ಗ್ಯಾಪ್ ಇರುತ್ತೆ ಅದ್ರಲ್ಲಿ ಸೂಜಿನ ಹಾಕಿ ದಾರನ ತಗೊಂಡ್ಬಂದು 2ಕ್ಕೆ1 ಮಾಡ್ಕೊಳ್ಳೋದು, ಅಂದ್ರೆ ಡಬಲ್ ಕ್ರೋಶನ ಮಾಡ್ಕೊಳ್ಳೋದು. ನೆಕ್ಸ್ಟ್ ಅದಾದ ನಂತರ 3 ಚೈನ್ ಹಾಕೊಳ್ಬೇಕು. ನೋಡಿ 3 ಚೈನ್ ಹಾಕೊಂಡು ಈಗ ಡಬಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದ್ರ ಒಳಗಿಂದ ಸೂಜಿನ ಹಾಕಿ ದಾರ ತಂದು ಒಂದು ಲಾಕ್ ಮಾಡ್ಕೊಳ್ಳೋದು, ಅಂದ್ರೆ ಪಿಕಾಟ್ ಡಿಸೈನ್ ಬರುತ್ತೆ. ನೋಡಿ ಸೆಕೆಂಡ್ ಡಬಲ್ ಕ್ರೋಶ ಏನ್ ಮಾಡ್ಕೊಂಡಿರ್ತೀವಿ ಅದ್ರಲ್ಲಿ ಚೈನ್ ತರ ಗ್ಯಾಪ್ ಏನಿರುತ್ತೆ ಅಲ್ಲಿಂದ ಸೂಜಿನ ಹಾಕಿ ದಾರನ ತಂದು 2ಕ್ಕೆ1 ಮಾಡೋದು. ಡಬಲ್ ಕ್ರೋಶ ಮಾಡಿ 3 ಚೈನ್ ಮಾಡ್ಬೇಕು. ಅದಾದ ನಂತರ ಡಬಲ್ ಕ್ರೋಶ ಕಂಬ ಪಕ್ಕದಲ್ಲಿ ಸೂಜಿನ ಹಾಕಿ ದಾರ ಅಂತಂದು ಒಂದು ಲಾಕ್ ಮಾಡ್ಕೊಳ್ಬೇಕು. ಸೊ ಈ ರೀತಿ ಪಿಕಾಟ್ ಡಿಸೈನ್ ಆಗುತ್ತೆ. ಇದೇ ರೀತಿ ಎಲ್ಲಾ ಕಂಬಗಳಿಗೂ ಫಿಲ್ ಮಾಡ್ಕೊಳ್ಬೇಕು. ಅಂದ್ರೆ ಇಲ್ಲಿ 14 ಪಿಕಾಟ್ ಡಿಸೈನ್ ಬರಬೇಕು. ಈ ರೀತಿ ಇಲ್ಲಿ ಪೂರ್ತಿ ಈ ರೀತಿ ಫಿನಿಶ್ ಮಾಡ್ಕೊಂಡು ಡೈರೆಕ್ಟ್ ಅಲ್ಲಿಂದ ಒಂದು ಬೀಡ್ ಆದ್ಮೇಲೆ ಏನ್ ನಾವು ಲಾಕ್ ಮಾಡ್ಕೊಂಡಿದೀವಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನ್ ಬಂದು. ತುಂಬಾ ಈಸಿ ಅಂಡ್ ತುಂಬಾ ಸಿಂಪಲ್ ಆಗಿರುತ್ತೆ. ಬೀಡ್ಸ್ ಹಾಕೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಆಗಿ ಕೂಡ ಕಾಣಿಸುತ್ತೆ. ಅದಾದ ನಂತರ 5 ಚೈನ್ ಹಾಕೊಂಡು ಒಂದು ಬೀಡ್ ಆದ್ಮೇಲೆ ಬರೋ ಲಾಕ್ಗೆ ಲಾಕ್ ಮಾಡ್ಕೊಳ್ತಾ ಇದೀನಿ. ಈ 5 ಚೈನ್ ಗ್ಯಾಪ್ ಏನ್ ಬರುತ್ತೆ ಇಲ್ಲಿ ನಾವು ಕುಚ್ಚನ್ನ ಕಟ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್. ಈ ರೀತಿ ಇವಾಗ ಇಲ್ಲಿಂದ ಡೈರೆಕ್ಟ್ ಆಗಿ ಸೂಜಿ ಮೇಲೆ ದಾರನ ಸುತ್ಕೊಂಡು ಫಸ್ಟ್ ಕಂಬದ ಮೇಲೆ ಒಂದು ಚೈನ್ ಗ್ಯಾಪ್ ಏನಿರುತ್ತೆ ಅಲ್ಲಿಂದ ಸೂಜಿನ ಹಾಕಿ ದಾರನ ತಂದು 2ಕ್ಕೆ1 ಮಾಡ್ಕೊಳ್ಳೋದು. ಅದಾದ ನಂತರ 3 ಚೈನ್ ಹಾಕೊಂಡು ಆ ಕಂಬದ ಗ್ಯಾಪ್ ಏನಿರುತ್ತೆ ಅಲ್ಲಿಂದ ಸೂಜಿನ ತಂದು ಲಾಕ್ ಮಾಡ್ಕೊಳ್ಳೋದು. ಸೊ ನೋಡಿ ಈ ರೀತಿ ಎಲ್ಲಾ ಕಂಬಗಳಿಗೆ ಪಿಕಾಟ್ ಡಿಸೈನ್ ನ ಫಿಲ್ ಮಾಡೋದು ಫ್ರೆಂಡ್ಸ್. ಅಂದ್ರೆ 14 ಪಿಕಾಟ್ ನ ಹಾಕೊಳ್ಬೇಕು. ಅದಾದ ನಂತರ ಮತ್ತೆ ಆಸ್ ಯೂಶುವಲ್ 5 ಚೈನ್ ಹಾಕಿ ಕಂಬದ ಸುತ್ತ ಬರೋ ತರ ಲಾಕ್ ಮಾಡ್ಕೊಳ್ಳೋದು.
ಅಷ್ಟೇ, ತುಂಬ ಈಸಿ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್, ತುಂಬ ನೀಟಾಗಿ ಬರುತ್ತೆ, ಸ್ಟಿಫ್ ಆಗಿರುತ್ತೆ ಆರ್ಚು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಈಗ ಇದಕ್ಕೆ ನಾವು 157 ದಾರ ಕುಚ್ಚು ಕಟ್ಕೊಂಡಿದ್ದೀನಿ. ನೀವು 130ರಿಂದ 157 ಕಟ್ಕೊಳ್ಬೋದು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.